ಸೆಲೆಬ್ರಿಟಿಗಳನ್ನ ಇಂಪ್ರೆಸ್ ಮಾಡುತ್ತಿರುವ ದರ್ಶನ್. ಹೌದು, ನಟ ದರ್ಶನ್ ಅವರು ಅವರ ಸೆಲೆಬ್ರಿಟಿಗಳನ್ನ ಇಂಪ್ರೆಸ್ ಮಾಡ್ತಿದ್ದಾರೆ. ಹೌದು, ನಟ ದರ್ಶನ್ ಅವರು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಕರಾಳ ದಿನಗಳನ್ನ ಮುಗಿಸಿ ಹೊಸ ಜೀವನ ಕಟ್ಟಿಕೊಳ್ಳುತ್ತಿರುವ ನಟ ದರ್ಶನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮಾಡುತ್ತಿರುವ ಪೋಸ್ಟ್ಗಳಿಗೆ ಅವರ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ದರ್ಶನ್ ಅವರ ಸರಣಿ ಪೋಸ್ಟ್ಗಳನ್ನ ನೋಡಿ ಅವರ ಫ್ಯಾನ್ಸ್ ಸಹ ಕಮೆಂಟ್ಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ದರ್ಶನ್ ಅವರ ಮೇಲೆ ಅವರ ಅಭಿಮಾನಿಗಳು ಅಪಾರ ಪ್ರೀತಿಯನ್ನ ತೋರಿಸುತ್ತಾರೆ. ಅದೇ ರೀತಿ ದರ್ಶನ್ ಅವರು ಸಹ ಅವರ ಅಭಿಮಾನಿಗಳಿಗೆ ನಿರಾಸೆ ಮಾಡ್ತಿಲ್ಲ. ದರ್ಶನ್ ಅವರ ಹೊಸ ಪೋಸ್ಟ್ಗಳನ್ನ ನೋಡ್ತಿದ್ರೆ ಅವರು ಇಷ್ಟರಲ್ಲೇ ಸಿನಿಮಾ ಮಾಡಲಿದ್ದಾರೆ ಎನ್ನುವ ಮುನ್ಸೂಚನೆಯಂತೂ ಇದೆ. ಇನ್ನು ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ರು. ಆ 3 ತಿಂಗಳ ಅವಧಿ ದರ್ಶನ್ಗೆ ಜೀವಮಾನದಲ್ಲೇ ಕಷ್ಟದ ದಿನಗಳಾಗಿದ್ದವು. ಆ ಕರಾಳ ದಿನಗಳಿಂದ ನಟ ದರ್ಶನ್ ಹೊರಗೆ ಬಂದಿದ್ದು ಇದೀಗ ಹೊಸ ಜೀವನ ಕಟ್ಟಿಕೊಳ್ಳುತ್ತಿದ್ದಾರೆ. ಜೈಲಿನಲ್ಲಿದ್ದು ಹಾಗೂ ಆರೋಗ್ಯ ಸಮಸ್ಯೆಯಿಂದ ಅವರು 8 ತಿಂಗಳುಗಳ ಕಾಲ ಸೋಷಿಯಲ್ ಮೀಡಿಯಾದಿಂದ ದೂರವೇ ಇದ್ರು. ಅವರ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಒಂದೇ ಒಂದು ಪೋಸ್ಟ್ ಸಹ ಇರಲಿಲ್ಲ. ಇದೀಗ ಅವರು ಅವರ ಅಭಿಮಾನಿಗಳನ್ನ ಪೋಸ್ಟ್ನ ಮೂಲಕವೇ ಇಂಪ್ರೆಸ್ ಮಾಡ್ತಿದ್ದಾರೆ. ಜೈಲಿನಿಂದ ಜಾಮೀನಿನ ಮೇಲೆ ಬಿಡುಗಡೆಯಾದ ಮೇಲೆ ನಟ ದರ್ಶನ್ ಅವರು ಸಂಕ್ರಾಂತಿ ಹಬ್ಬಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲ ಬಾರಿ ಪೋಸ್ಟ್ ಮಾಡಿದ್ರು. ಇದೀಗ ಅವರ ಬರ್ತ್ಡೇಗೆ ಮಾಡಿರುವ ಪೋಸ್ಟ್ಗಳು ಸಾಕಷ್ಟು ವೈರಲ್ ಹಾಗೂ ಅಭಿಮಾನಿಗಳ ಕಮೆಂಟ್ ಸುರಿಮಳೆಯಿಂದ ತುಂಬಿ ಹೋಗಿದೆ. ಇನ್ನು ನಟ ದರ್ಶನ್ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಅವರ ಸೆಲೆಬ್ರಿಟಿಗಳನ್ನ ಅಂದ್ರೆ ಅವರ ಅಭಿಮಾನಿಗಳನ್ನ ಇಂಪ್ರೆಸ್ ಮಾಡ್ತಿದ್ದಾರೆ. ನಟ ದರ್ಶನ್ ಅವರ ಹ್ಯಾಪಿ ಬರ್ತ್ಡೇ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಎಂದಿನಂತೆ ವಿವಿಧ ಸಮಾಜ ಸೇವೆ ಕೆಲಸಗಳನ್ನ ಮಾಡಿದ್ದಾರೆ. ಈ ಸಮಾಜ ಸೇವೆಗೆ ಡಿ ಬಾಸ್ ಮೆಚ್ಚುಗೆ ಸೂಚಿಸಿದ್ದು ಸರಣಿ ಪೋಸ್ಟ್ ಮಾಡಿದ್ದಾರೆ. ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡ ಎಲ್ಲಾ ನನ್ನ ಸೆಲೆಬ್ರಿಟೀಸ್ಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳಿಕೊಂಡಿದ್ದಾರೆ. ಅವರ ಅಭಿಮಾನಿಗಳೇ ಅವರಿಗೆ ಸೆಲೆಬ್ರಿಟೀಸ್ ಅಂತ ಅವರು ಈ ಮೂಲಕ ತಿಳಿಸಿದ್ದಾರೆ. ನಟ ದರ್ಶನ್ ಅವರು ಅವರ ಅಭಿಮಾನಿಗಳ ದಾನ ಧರ್ಮ ಹಾಗೂ ಸಮಾಜ ಸೇವೆ ಕೆಲಸಕ್ಕೆ ಮೆಚ್ಚಿಕೊಂಡಿದ್ದು ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡ ಎಲ್ಲಾ ನನ್ನ ಸೆಲೆಬ್ರಿಟೀಸ್ಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ 30ಕ್ಕೂ ಹೆಚ್ಚು ಸರಣಿ ಪೋಸ್ಟ್ಗಳನ್ನು ಸದ್ಯ ಮಾಡಿದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.